ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಅಂದರೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮಹತ್ವದ ಮನವಿ ಸಲ್ಲಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಜನತಾದರ್ಶನ ಕಾರ್ಯಕ್ರಮದಲ್ಲಿ ಅಹವಾಲು ಸಲ್ಲಿಸಲು ಬಂದಿದ್ದ ಕೆಆರ್ಎಸ್ ನಾಯಕರ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿ ಸುಳ್ಳು ಎಫ್ಐಆರ್ ದಾಖಲಿಸಿರುವುದಾಗಿ ಪಕ್ಷ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ಮಹೇಶ್ ನಗರಂಗೆರೆ ಅವರ ನೇತೃತ್ವದಲ್ಲಿ ನಡೆದ ಈ ಮನವಿ ಸಲ್ಲಿಕೆಯಲ್ಲಿ ಗೃಹ ಸಚಿವರ ಸೂಚನೆಯ ಮೇರೆಗೆ ರಾಜಕೀಯ ದ್ವೇಷದಿಂದಲೇ ಪ್ರಕರಣ ದಾಖಲಿಸಲಾಗಿದೆ ಎಂಬ ಗಂಭೀರ ಆರೋಪವನ್ನು ಪಕ್ಷ ಮಾಡಿದೆ. ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಕೆ ಎಸ್, ಕಾರ್ಯದರ್ಶಿ ಮಲ್ಲಿಕಾರ್ಜುನಯ್ಯ ಭಟ್ಟರಹಳ್ಳಿ ಸೇರಿದಂತೆ ಹಲವು ನಾಯಕರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸಲಾಗಿದೆ. ಇದೇ ವೇಳೆ ಯಾವುದೇ ರಸ್ತೆ ತಡೆ ಅಥವಾ ಧರಣಿ ನಡೆಸದೆ ಶಿಸ್ತುಬದ್ಧವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿರುವುದನ್ನು ಕಾರ್ಯಕರ್ತರು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಮನವಿಯಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಸಾರ್ವಜನಿಕರ ಅಹವಾಲು ಸಲ್ಲಿಸಲು ಬಂದವರ ಮೇಲೆಯೇ ಪ್ರಕರಣ ದಾಖಲಿಸುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಲ್ಲವೇ? ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡುವುದು ಕಾನೂನುಬಾಹಿರವೇ? ಪ್ರಾಥಮಿಕ ತನಿಖೆ ನಡೆಸದೆ ತುರ್ತು ಕ್ರಮ ಕೈಗೊಳ್ಳಲು ಕಾರಣವೇನು? ಈ ಪ್ರಕರಣಗಳನ್ನು ತಕ್ಷಣ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವುದಾಗಿ ಕೆಆರ್ಎಸ್ ಪಕ್ಷ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಹಲವು ಸ್ಥಳೀಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದು ಜನಧ್ವನಿ ನ್ಯೂಸ್, ನಿಮ್ಮೊಂದಿಗೆ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ತಾಲೂಕಿನ ನಮ್ಮೆಲ್ಲ ಪದಾಧಿಕಾರಿಗಳು, ಸೇನಾನಿಗಳು, ನಮ್ಮ ಎಲ್ಲರೂ ಸೇರಿ ಇವತ್ತು ಚಿತ್ರದುರ್ಗ DC ಕಚೇರಿಯಲ್ಲಿ ಟಪಲ್ನಲ್ಲಿ ನಾವು ಒಂದು ಪತ್ರ ಚಳವಳಿ ಅಭಿಯಾನವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಅಲ್ಲಿಗೆ ಈಗ ಹೋಗ್ತೇವೆ, DC ಅವರಿಗೆ ಈ ಟಪಲ್ನಲ್ಲಿ ಕೊಡ್ತೇವೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನೀವು ನಡೆದುಕೊಂಡಂತಹ ಸಂವಿಧಾನವಾಗಿ ವಿರುದ್ಧವಾಗಿ ನಡ್ಕೊಂಡ್ರಲ್ಲ, ಅದು ನಿಮಗೆ ಅದು ಸರಿ ಅನಿಸಿದೆ ಅಲ್ವಾ? ಹಾಗಾದರೆ ನಾವು ಕೇಳುವಂಥ ಪ್ರಶ್ನೆಗಳು ಉತ್ತರ ಕೊಡಿ. ನಾವು ಪ್ರತಿಯೊಬ್ಬರು ಕೇಳ್ತಾ ಇದ್ದೀವಿ, ಸ್ವಾಮಿ ನೀವು ಚಳುವಳಿಗೆ ನಾವು ಪಯಣ ಬೆಳೆಸ್ತಿದ್ದೀವಿ. ಕಾರ್ಯಾಲಯ ಫಸ್ಟ್ ಈ ಹುದ್ದೆಗೆ 4% ಅವರು ಪ್ರಜಾಪ್ರಭುತ್ವ ಉಳಿಬೇಕು. ಇವತ್ತು ಒಂದು ದಮನಕಾರಿ ನಿಲ್ಲಬೇಕು. ಇಂತಹ ಒಂದು ಕೃತ್ಯಗಳನ್ನು ಖಂಡಿಸುತ್ತಾ ಇವತ್ತು ಒಂದು ಈ ಪತ್ರ ಚಳವಳಿ ಮಾಡಲಿದ್ದೇವೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎಲ್ಲ ತಾಲೂಕಿನಿಂದ, ಎಲ್ಲ ಜಿಲ್ಲೆಗಳಿಂದ ಬಂದಿದೆ. ಚಿತ್ರದುರ್ಗ ಜಿಲ್ಲಾ ಕಚೇರಿಗಳಲ್ಲಿ ಕಚೇರಿ ಹತ್ರ ಬಂದಿದ್ವಿ. ಚಿತ್ರದುರ್ಗ ಜಿಲ್ಲಾ ಕಚೇರಿಗಳ
ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಏನು ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಏನೋ ಒಂದು ಪತ್ರವನ್ನು ಕೊಡಲಿಕ್ಕೆ ಬಂದಿದ್ವಿ. ಏನು ಪತ್ರ ಯಾಕೆ ಕೊಡ್ತಾ ಇದ್ವಿ ಅಂತಂದರೆ, ನಮ್ಮ KRS ಪಕ್ಷದ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮಲ್ಲಿಕಾರ್ಜುನ ಕಟ್ಟಳ್ಳಿ ಅವರು ತುಮಕೂರಿನಲ್ಲಿ ನಡೆದಂಥ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಏನು ಒಂದು ಸಾರ್ವಜನಿಕ ವಿಚಾರಗಳನ್ನ ಇಟ್ಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳಾದಂಥ G. ಪರಮೇಶ್ವರ್ ಅವರಿಗೆ ಒಂದು ಮನವಿ ಪತ್ರಗಳನ್ನು ಕೊಡಲಿಕ್ಕೆ ಹೋದಾಗ ನನ್ನ ಇಲಾಖೆಯ ಅಧಿಕಾರಿಗಳನ್ನು ಬಳಸಿಕೊಂಡು ಅವರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಅವರನ್ನು 2-3 ತಿಂಗಳ ಕಾಲ ಜೈಲಿನಲ್ಲಿ ಹಾಕುವಂಥ ಕೆಲಸ ಮಾನ್ಯ G. ಪರಮೇಶ್ವರ್ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ಇಲಾಖೆಯ ಅಧಿಕಾರಿಗಳನ್ನು ಬಳಸಿಕೊಂಡು ಸುಳ್ಳು ಪ್ರಕರಣವನ್ನು ದಾಖಲಿಸಲು ಅದೇ ರೀತಿಯಲ್ಲಿ ಮಾನ್ಯ ಗೃಹ ಮಂತ್ರಿಗಳೇ ಹಾಗೂ ಮುಖ್ಯಮಂತ್ರಿಗಳೇ ಅದೇ ಸ್ಪೀಡಲ್ಲಿ ನೀವು ನಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನೀವೇನು ಎಷ್ಟು ತ್ವರಿತವಾಗಿ ಕಾನೂನು ಯಾವ PNS ಅಡಿಯಲ್ಲಿ ಅವರು ಅಪರಾಧವನ್ನು ಮಾಡಿದ್ದಾರೆ, ವಿಡಿಯೋ ಮಾಡೋದು ಯಾವ PNS ಅಡಿಯಲ್ಲಿ ಅಪರಾಧ ಆಗುತ್ತೆ, ನಿಮಗೆ ಯಾವ ಸೆಕ್ಷನ್ ಅಡಿಯಲ್ಲಿ ನೀವು ದಾಖಲಿಸಿದ ಸುಳ್ಳು ಪ್ರಕರಣವನ್ನು ದಾಖಲಿಸಬೇಕೆ ಇಲಾಖೆಯನ್ನು ಬಳಸಿಕೊಂಡು ಒಂದು ರೀತಿ ಸಂವಿಧಾನ ವಿರೋಧಿ. ನೀವು ಸಾಕಷ್ಟು ಸಾರಿ ಹೇಳ್ತೀರಾ, ನಾವು ಸಂವಿಧಾನದ ರಕ್ಷಕರು, ಸಂವಿಧಾನವನ್ನು ಉಳಿಸ್ತೀವಿ. ಎಲ್ಲಿ ಉಳಿಸ್ತೀವಿ? ಸಭೆ ಕೋರ್ಟ್ಸ್ ಕೇಸ್ಗಳು ಎಷ್ಟಾಗ್ತವೆ, ಸುಳ್ಳು ಪ್ರಕರಣಗಳು ಎಷ್ಟಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಗಾಂಜಾ, ಮೆಂಡಿತರೆ, ಮಾದಕ ವಸ್ತುಗಳಲ್ಲಿ ಎಷ್ಟೊಂದು ಆಗ್ತಾ ಇದೆ, ಎಲ್ಲಿ ಗಮನ ಹರಿಸ್ತಾ ಇದೆ? ಹೊರ ರಾಜ್ಯದಿಂದ ಪೊಲೀಸರು ಬಂದು ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದು ನೀವು ಆಡಳಿತ ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನೀವು ನಡೀತಿರುವಂಥ ಆಡಳಿತ ಕೊಡ್ತಕ್ಕಂಥ ಜನರಿಗೆ ಏನು ನಾಯಕರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ನಾವೆಲ್ಲ ಸೇರಿದಂತ ಏನು ದೇಶಾದ್ಯಂತ ಏನೋ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾರೆ. ಆದರೆ ನೀವು ನೋಡಿದ್ರೆ ಇಲ್ಲಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಾ. ಏನು ಅಕ್ರಮವಾಗಿ ಬಂಧನ ಮಾಡಿ ಮತ್ತು ಸುಳ್ಳು ಪ್ರಕರಣವನ್ನು ದಾಖಲಿಸಿ, ಅದು ಒಂದು ಮಹಿಳಾ ಪೊಲೀಸ್ ಅಧಿಕಾರಿಯಿಂದ ಸುಳ್ಳು ಪ್ರಕರಣವನ್ನು ದಾಖಲಿಸಿದಿರಿ. ಇದು ನಾಚಿಕೆಡಿನ ಸಂಗತಿ. ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ತೊಲಗಿ ಅಂತೇಳಿ ಈ ಮೂಲಕ ನಿಮಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಬಂದಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ಅಂತ ಹೇಳಿ ನೀವು ಈ ಹುದ್ದೆ ಅಲಂಕರಿಸಿದಿರಲ್ಲ. ನೀವು ಒಬ್ಬ ಗೃಹ ಸಚಿವರಾಗಿ ನಿಮಗೆ ವಿಚಾರ ಗೊತ್ತಿಲ್ಲ ಯಾವುದನ್ನ ಕೇಳಿದ್ರು ಅಲ್ಲಿ ಯಾವುದೋ ಒಂದು ಮರಣ ಆಯ್ತಂದ್ರೆ ನೋಡಿಲ್ಲ, ಅಲ್ಲಿ ಕೊಲೆ ಆಯ್ತಂದ್ರೆ ಗೊತ್ತಿಲ್ಲ, ರೇಪ್ ಆಯ್ತಂದ್ರೆ ಗೊತ್ತಿಲ್ಲ ಅಂದಾಗ ನೀವು ಈ ಹುದ್ದೆಗೆ ಏನು ಮಾಡ್ತಿದ್ದೀರಾ? ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥ ಅಧಿಕಾರಿಗಳು, ಪೊಲೀಸರು ಏನು ಮಾಡಬೇಕು? ಮಾತೆತ್ತಿದ್ರೆ ಸಾಕು, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಿಮಗೆ ಈ ನಾವು ಲೈವ್ ಮಾಡೋದೇ ಗೊತ್ತಾಗಲ್ಲ ಅಂತಂದರೆ ನಾವೇನಾದರೂ ಮಾಡಿದ್ದೀವಿ ಅಂದಾಗ ನಮಗೆ ಸಾಕ್ಷಿ ಕೇಳ್ತೀರಾ. ಆ ಸಾಕ್ಷಿನ ಇಟ್ಕೊಳ್ಳೋಕ್ಕೋಸ್ಕರ ಲೈವ್ ಮಾಡಿದ್ದಕ್ಕೆ ಅವ್ರನ್ನ ಒಂದು ಲೇಡೀಸ್ ಪೊಲೀಸರು ಕರೆಸಿಬಿಟ್ಟು ಅವ್ರನ್ನ ನೂಕಿದ್ರು, ತಳ್ಳಿದ್ರು. ಸ್ವಾಮಿ, ಅಲ್ಲಿ 106 ಮಾಧ್ಯಮಗಳಿದ್ದಾವೆ, ಆ ಫುಟೇಜ್ ತೆಗೆದು ನೋಡ್ಬೇಕು. ನೀವು ಈ ಹುದ್ದೆಗೆ ದೇವರಾಣಿ ಸರಿ ಇಲ್ಲ, ನಿಮ್ಮ ಕೊನೆ ಅಧ್ಯಾಯ ಬಂದುಬಿಟ್ಟಿದೆ. ದಯವಿಟ್ಟು ನೀವು ಒಬ್ಬ